ಆಲ್ ನಂದಿ ಟಾಯ್ಟ್ ಅಂದ್ರೆ ಒಂಥರ ನಮಗೆ ಒಂದು ಟ್ರಸ್ಟು. ಯಾಕಂದರೆ ಇದು ಮುಂಚೆನೂ ನಾವು ವೆಹಿಕಲ್ಸ್ ಪರ್ಚೇಸ್ ಮಾಡಿದ್ದೀವಿ. ಸೊ ಅದಾಗಿ ನಾವು ಇಲ್ಲಿಗೆ ಬಂದ್ವಿ. ಸೊ ಬಂದಾಗ ನಮಗೆ ಫಸ್ಟು ಪರಿಚಯ ಆಗಿದೆ ಭಾವನಾ ಮೇಡಮ್ ಅಂತ ಅವ್ರ ಮಾತು ವಿಧ ವೇ ಆಫ್ ಇದು ಮಾಡೋದು, ಇನ್ನು ಕನ್ವೆ ಮಾಡೋದು ಯಾವುದೇ ವಿಚಾರದಲ್ಲಿ ಆಗಿರ್ಬೋದು. ಸೊ ಅದೊಂದು ನಮ್ಗೆ ಇಷ್ಟ ಆಗಿ ಸೊ ಬುಕ್ಕಿಂಗ್ ಮಾಡಿ ವೆಹಿಕಲ್ನ ತೊಗೊಂಡು ಹೋಗ್ತಾ ಇದ್ವಿ. ಇವತ್ತು ತುಂಬ ಸಂತೋಷ ಆಗಿದೆ ನಮಗಂತೂ. ಸೊ ಏನೇ ಇದ್ದರೂ ನಾವು ಎಷ್ಟೇ ಕೋಪದಲ್ಲಿ ಬಂದ್ರೂ ಅವರು ನೀಟಾಗಿ ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ ನಮ್ಮನ್ನು. ಸೊ ಅದೊಂದು ನಮಗೆ ತುಂಬ ವೆರಿ ಇಂಪ್ರೆಸಿವ್ ಅದೊಂದು ಮ್ಯಾಟ್ರಲ್ಲಿ. ಸೊ ಅದು ಬಿಟ್ಟರೆ ಸೊ ನೈಸ್, ಆಲ್ ಓವರ್ ಎಲ್ಲ ಸ್ಟಾಫ್ಸು ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ಇದು ಮಾಡಿದ್ದಾರೆ. ನಮಗಂತೂ ತುಂಬ ಇಷ್ಟ ಆಗಿದೆ. ಆದರೂ ಗಾಡಿ ತೊಗೊಬೇಕು ಅಂದ್ಕೊಂಡಿದ್ವಿ. ಆದರೂ ಒಂದು 15-20 ದಿವಸದಲ್ಲೇ ಕನ್ಫರ್ಮ್ ಮಾಡ್ಕೊಂಡ್ವಿ. ಆದರೂ ಭಾವನವರು ಅವಾಗ ಫಾಲೋಅಪ್ ಮಾಡಿ ಏನಾಯಿತು ಅಂತ ಎಲ್ಲ ಪ್ರತಿಯೊಂದು ಕೇಳಿ ಎಲ್ಲ ಪರವಾಗಿಲ್ಲ, ನಮಗಂತೂ ಏನು ತೊಂದರೆ ಇಲ್ಲ. ಭಾವನಾ ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಒಂದು ಖುಷಿ ಆಯಿತು. ಯಾಕಂದರೆ ಇದು ನಮ್ಮದು 3ನೇ ಗಾಡಿ ಟೊಯೋಟಾದಲ್ಲಿ. ನಂದಿ ಟೊಯೋಟಾ ಅಂದರೆ ಇದು ಕ್ವೀನ್ಸ್ ರೋಡಲ್ಲಿ ಫಸ್ಟು. ಆದರೂ ಒಂದು ಖುಷಿ, ಪರವಾಗಿಲ್ಲ. ಬಟ್ ಟೊಯೋಟಾ ಅಂದಮೇಲೆ ಎಲ್ಲ ಒಂದೇ ಅಲ್ವಾ? ನಂದಿ ಟೊಯೋಟಾ ಅಂದರೆ ಎಲ್ಲ ಒಬ್ಬರೇ ಅಲ್ವಾ? ಇಲ್ಲ, ಟ್ರಸ್ಟು ನಮಗೆ. ಬೊಮ್ಮನಹಳ್ಳಿ ಬ್ರಾಂಚಲ್ಲಿ 2 ಗಾಡಿ ತೊಗೊಂಡಿದ್ದೆ ಕೂಡಲೇ. ಇದು ಬಂದ್ಬಿಟ್ಟು ಕ್ವೀನ್ಸ್ ರೋಡಲ್ಲಿ ಫಸ್ಟ್ ಟೈಮು ಫಾರ್ಚುನರ್. ಎಸ್ಪೆಷಲಿ ಜಿತ್ತು ಅನ್ನೋರು ಈಸ್ ಆಲ್ಸೋ ವೆರಿ ಜೆಂಟಲ್ಮ್ಯಾನ್. ಮಾತು, ವೇ ಆಫ್ ಟಾಕಿಂಗ್, ವೆರಿ ನೈಸ್ ಪರ್ಸನ್. ಸೊ ಅವರು ಅಷ್ಟೇ. ಸೊ ಬಿಕಾಸ್ ಆಫ್ ಹಿಮ್ ಓನ್ಲಿ ವಿ ಕೇಮ್ ಹಿಯರ್. ಅದರ್ವೈಸ್ ನಾವು ಬರೋಂಥ ಅಲ್ಲೇ ತೊಗೊಳ್ತಾ ಇದ್ವಿ ಬೊಮ್ಮನಹಳ್ಳಿಲೇ. ಅವರಿಂದ ಭಾವನವರೆಲ್ಲ ಇಲ್ಲೇ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಮಗೆ ಬಂದೆ. ಆದ್ರೂ ನಮಗಂತೂ ತುಂಬ ಖುಷಿಯಾಗಿದೆ. ಸೊ ಇನ್ನೊಂದು ವೆಹಿಕಲ್ ರಿಲೀಸ್ ಆಗೋ ಮೂಮೆಂಟ್ ಇದೆ ನೆಕ್ಸ್ಟ್ ವೀಕ್ ಇಲ್ಲೇ ಅದು ಫಾರ್ಚುನರ್. ಥ್ಯಾಂಕ್ ಯು.